ಜಿಮ್ ಕಸ ಹೊಡಿಯೋಕೆ ಯಾರು ಇರಲಿಲ್ಲ ಇಲ್ಲಿ, ಅದಕ್ಕೆ ಫೆಬಿ ನಾನು ಕಸ ಹೊಡಿಯೋಣ ಅಂತ ಬಂದಿದ್ದೀವಿ. 2 ಅಡಿ ಹೋಯ್ತು, ನಾನು ಹಂಗೆ ಮೊಬೈಲಲ್ಲೂ 4 ಅಡಿ ಹೋಯ್ತು. ಎಷ್ಟು ಅಲ್ಲಿ ನೋಡಿ ಗೈಸ್ ಎಷ್ಟಿದೆ. ನಾನು ಆ್ಯಕ್ಚುಲಿ ನಂಗೆ ಝೂಮ್ ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಅಲ್ಲಿದೆ ಕೆಳಗಿಂದ ಎತ್ತಿದ ಬೋರ್ಡ್ ಎಲ್ಲ ಅಲ್ಲಿದೆ ಗೈಸ್. ಎಲ್ಲೋಯ್ತು ಅನ್ಕೊಂಡೆ. ಕೆಳಗಡೆ ಇಟ್ಕೊಂಡಿದ್ಯಾ? ನೀನೇ ತಾನೇ ಇಟ್ಕೊಂಡ್ತಾ. ಓಕೆ, ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಹೆವಿ ಬಿಸಿಲಿದೆ, ಬೇಗ ಮುಗಿಸು. ನಿಮ್ಮ ಸೌಂದರ್ಯ ಭರತ್. ಇವತ್ತು ನಾವು ರಾಜನಕುಂಟೆಯಲ್ಲಿದ್ದೀವಿ. ಏನಕ್ಕೆ ಗೊತ್ತಾ? ಜಿಮ್ ಕಸ ಹೊಡಿಯೋಕೆ ಯಾರು ಇರಲಿಲ್ಲ ಇಲ್ಲಿ, ಅದಕ್ಕೆ ಫೆಬಿ ನಾನು ಕಸ ಹೊಡಿಯೋಣ ಅಂತ ಬಂದಿದ್ದೀವಿ. ಇಲ್ಲ, ಜಿಮ್ದು ಬೋರ್ಡ್ ಏನು ಬೇಬಿ ಹಾಕ್ಸೋದು ಇವತ್ತು? ನೇಮ್ ಬೋರ್ಡ್. ಇವತ್ತು ನೇಮ್ ಬೋರ್ಡ್ ಹಾಕಿಸ್ತಾ ಇದೀವಿ. ಅದಕ್ಕೆ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದಾರೆ. ಅದಕ್ಕೆ ಫೆಬಿನ್ ಕರ್ಕೊಂಡು ಬಂದಿದ್ದೀವಿ. ತೋರಿಸ್ತೀನಿ ಹೇಗೆ ನೇಮ್ ಬೋರ್ಡ್ ಎಲ್ಲ ಹಾಕ್ತಾರೆ. ಆ್ಯಂಡ್ ವಿ ವಿಲ್ ಕಂಟಿನ್ಯೂ ವ್ಲಾಗ್ ಇನ್ ದ್ಯಾಟ್ ವೇ. ಓಕೆ, ಸರಿ. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್. ಇನ್ನ ವ್ಲಾಗ್ ಆಗಿಲ್ಲ ನೋಡಿ ಗೈಸ್, ಎಷ್ಟು ರೇಗಿಸ್ತಾ ಇದ್ದಾರೆ. ಬಿಫೋರ್ ದಟ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಕೇಳಿಸ್ತಿರುತ್ತಲ್ಲ? ಅದನ್ನ ಅಲ್ಲಿಗೆ ಹಾಕಿ ಇಟ್ಕೊಂಡಿದ್ದೆ, ಇಲ್ಲಿಡು, ನಾವು ಮಾತಾಡೋದು. ನಾನು ಹಿಂಗೆ ಬಂದವನು. ನವೀನ್, ಓಕೆ, ನೀವು ಹೇಳಿ, ಇಲ್ಲಿ ಬಂದು ನೀವು ಹೋಗಿದ್ರಿ ತಾನೆ? ಹೌದು, ನಮ್ಮನ್ನ ನೋಡಿದ್ರೆ ಜಾಮೂನ್ ಮತ್ತೆ ಕರಿಬೇಕು ತಾನೆ? ಇವರು ಪ್ರೆಗ್ನೆನ್ಸಿಯಲ್ಲಿ ಸೀರಿಯಸ್ಲಿ ಟೆಲಿಂಗ್ ಟ್ರೂತ್ ಐ ಸಾ. ಆಕ್ಚುಲಿ ಅಂತ ಹೇಳಿದ್ರೆ 10 ಮಿನಿಟ್ಸ್ ಮುಂಚೆ ಫೆಬಿ ನೋಡಿದಾಳೆ ನೀವು ಒಳಗಡೆ ಬರ್ತಾ ಇರೋದನ್ನ, ಮರ್ತೋಗ್ಬಿಟ್ಟಿರೋದು ಕಾಲಲ್ಲಿ. ಆಮೇಲೆ ನಾವು ನವೀನ್ ಮೋಸ್ಟ್ಲಿ ಬರ್ತಾ ಇರ್ಬೋದೇನೋ ಅಂತ ಹೇಳಿದ್ರೆ ನವೀನ್ ಇಲ್ಲೇ ಇದ್ರಲ್ಲ ಅಂತ ನಾನು ಎಲ್ಲ ಸುಮ್ಮನೆ ಹೇಳ್ತಾ ಇದ್ದಾಳೆ, ಹೆಲ್ಯೂಸಿನೇಟ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ರೆ ಆಕ್ಚುಲ್ ಆಗಿ ನಾನು ಅವಾಗಲೇ ಕಾಲ್ ಮಾಡಿದ್ದು ಇಲ್ಲೇ ಇದ್ದೀರಾ ಅಂತ. ನೋಡಿದ್ರೆ ಇಲ್ಲೇ ಇಲ್ಲ. ಇಮ್ಯಾಜಿನ್ ಫೆಬಿ ಜೊತೆ ಯಾವ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ. ವಿಷ್ಣು ಹೋಟೆಲ್ ಅಂತ ಇಡ್ಬೋದಿತ್ತು. ಬಾಯ್ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ, ಹೇಳು ಬಾಯ್, ಬೇಗ ಹೇಳ್ಬಿಡು ಅವ್ರಿಗೆ. ಗೈಸ್, ನಾವಿವಾಗ ರಾಜನಕುಂಟೆ ಜಿಮ್ ಹತ್ರ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಎಲ್ಲರೂ ಚಾಟ್ಸ್ ತಿನ್ನೋಣ ಅಂತ ಹೋಟೆಲ್ಗಂತ ಹೋದ್ರಿ. ಸೊ ಅಲ್ಲಿ ಚಾಟ್ಸ್ ತಿಂದ್ಬಿಟ್ಟು ವಿ ಆರ್ ಆನ್ ದ ವೇ ಟು ದ ಜಿಮ್. ಅಲ್ಲಿ ಹೋಗ್ಬಿಟ್ಟು ನಾ ಹೇಳ್ದಂಗೆ ಬೋರ್ಡ್ ಫಿಕ್ಸ್ ಮಾಡಿಸ್ತಿದ್ದಾರೆ. ಭರತ್ ಅವರು ಫುಲ್ ಹ್ಯಾಪಿ ಆಗಿದ್ದಾರೆ. ತೋರಿಸ್ಲಾ ಅವ್ರನ್ನ? ಆ ಥರ ಏನಿಲ್ವಲ್ಲ. ಇದು ಡೈಲಾಗ್ ಎಲ್ಲೋ ಕೇಳ್ದಂಗಿದೆ. ಹೇಳಿರೋದು ಒಂದು ರೀಲಲ್ಲಿ, ನಮ್ಮ ರೀಲಲ್ಲಿ. ಈ ಸ್ಕ್ರಿಪ್ಟಲ್ಲಿ ಹೊಡಿಯೋದಿಲ್ವಲ್ಲ ಅಲ್ವಾ? ಐ ರಿಮೆಂಬರ್. ಏನ್ ಗೊತ್ತಾ ಬೇಬಿ, ಅವಳು ವೇಟ್ ಮಾಡ್ತಾ ಇರ್ತಾಳೆ ಚಾನ್ಸ್ಗಳು ಸಿಗ್ಲಿ ಅಂತ. ಏನದು ಫೋನಾ? ಇರ್ಲಿ ಬಿಡ, ಆಮೇಲೆ ಸಿಗುತ್ತೆ ಅಂತ. ಕ್ಯಾಮೆರಾ ಅಲ್ಲ ಬಿದ್ದಿರೋದು, ಫೋನ್. ಬಿದ್ದಿದ್ರೆ ಇನ್ನೊಂದು ಕ್ಯಾಮ್ರಾ ಏನಾದ್ರೂ ಬಿದ್ದಿದ್ರೆ ನನ್ನ ಬಿಸಾಕ್ತಾ ಇದ್ರು ಭರತ್ ಆಚೆ, ಅಷ್ಟೇ. ಹೆಂಗಂದ್ರೆ ನಾನು ಅವಳು ಒಂದು ಕಾನ್ಸೆಪ್ಟ್ ಶೂಟ್ ಮಾಡ್ತಾ ಇರೋದು. ಓಕೆ, ನಾನು ಅವಳು ಒಂದು ಕಾನ್ಸೆಪ್ಟ್ ಶೂಟ್ ಮಾಡ್ತಾ ಇರೋದು. ಅದ್ರಲ್ಲಿ ಹೊಡಿಯೋದಿಲ್ವೇ ಇಲ್ಲ. ಮೇಡಮ್ ಹೊಡಿತಾ ಇರೋದು ಒಂದ್ಸತಿ ಜೋರಾಗೆ ಹೊಡಿತಾ ಇರೋದು. ಗೈಸ್, ನಮ್ಮ ಜಿಮ್ದು ಕೆಲಸ ಆಲ್ಮೋಸ್ಟ್ ಆಗೋಗ್ತಾ ಇದೆಯಲ್ಲಮ್ಮ? ಹೌದು ಭರತ್. ಸೊ ಆಲ್ಮೋಸ್ಟ್ ಆಗೋಗ್ತದೆ. ಆ್ಯಕ್ಚುಲಿ ಬೆಳಗ್ಗೆನೆ ಬಂದು ಬೋರ್ಡ್ ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ನಾನಲ್ಲ, ಇವತ್ತು ಬೆಳಗ್ಗಿಂದ ತುಂಬಾ ಮಳೆ. ಹೌದಾ ಇಲ್ವಾ? ಕಂಟಿನ್ಯೂಸ್ ಇಟ್ ವಾಸ್ ರೇನಿಂಗ್. ಅದಕ್ಕೆ ಇಷ್ಟು ಡಿಲೇ ಆಯಿತು. ಇವಾಗ ಎಲ್ಲರೂ ಮೀಟ್ ಮಾಡಿ ಬೋರ್ಡ್ ತರೋರು ಲೇಟ್ ಮಾಡಿದ್ರು, ಯಾಕಂದರೆ ಇಟ್ ವಾಸ್ ರೇನಿಂಗ್. ದೇ ವೇರ್ ಆಲ್ಸೋ ಸ್ಟಕ್. ಹಾಂ, ಸೊ ನವನೀತ್ ಅವರು ಡ್ರೋನ್ ಶೂಟ್ ಮಾಡ್ತಾರೆ ಬೋರ್ಡ್ ಹಾಕೋದನ್ನೆಲ್ಲ. ನಮ್ಮ ಭರತ್ ಅವ್ರು ಎಷ್ಟು ಖುಷಿನೋ, ಬೆಳಗ್ಗಿಂದ ಜಂಪ್ ಮಾಡ್ತಾ ಇದ್ದಾರೆ. ನಾನು ಡೌ ಮಾಡ್ತಿದ್ದೀನಿ ಅಂತ ಗೈಸ್. ಅವ್ರ ಮುಖದಲ್ಲಿ ನೋಡಿ ಕಳೆ ಹೆಂಗೆ ಕುಣಿತಾ ಇದೆ. ತೋರಿಸಿ ಒಂದ್ಸಲ. ಏನಿಲ್ಲ ಬಿಡಪ್ಪ ಗೈಸ್, ಏನು ಗೊತ್ತಾ, ಇದು 4th ಬ್ರಾಂಚ್ ಅಲ್ವಾ? ಯಾವಾಗಾದ್ರೂ ಜಿಮ್ ಬೋರ್ಡಿಂಗ್ ಹಾಕ್ಸ್ಬೇಕಾದ್ರೆ ತುಂಬ ಗ್ರ್ಯಾಂಡಾಗಿ ರೀಲೆಲ್ಲ ಮಾಡಿಬಿಟ್ಟು ಬೋರ್ಡ್ ಹಾಕಿಸ್ತಾರೆ. ಈ ಸಲನೂ ಹಾಗೆ ಮಾಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಅನ್ನಿಸ್ತಾ ಇದೆ. ತೋರಿಸ್ತೀನಿ ಬನ್ನಿ ಹೇಗೆ ಎಲ್ಲ ಹಾಕೋದು.
ವಾಟ್ ಆಲ್ ವಿ ವಿಲ್ ಡೂ ಅಂತ ಅಂದ್ಬಿಟ್ಟು. ಏನು ನವೀನ್, ಹಾಯ್. ಎಲ್ಲಿ ಫ್ರೂಟಿ? ಓಹ್, ಯು ಸಾ ವಾಟ್ ಹಿ ಡಿಡ್. ಏನು ಎಲ್ಲಿ ಫ್ರೂಟಿ? ಅಲ್ಲಿ ನೋಡಿ, ಅಲ್ಲಿ ನೋಡಿ. ಬೇಬಿ, ನಾನೆಲ್ಲಿದ್ದೀನಿ ಬೇಬಿ? ಇಲ್ಲೇ ಇದೆಯಾ ನೀನು? ನಾನು ಈ ಥರ ಎಲ್ಲ ಡವ್ ಮಾಡಲ್ಲ. ಬಿಕಾಸ್ ಫ್ರೂಟ್ ಈಸ್ ಫಾರ್ ಅವೇ, ಹೀ ಈಸ್ ಡೂಯಿಂಗ್ ಲೈಕ್ ದಟ್. ನನ್ನ ಪಕ್ಕದಲ್ಲೇ ಇರೋದಕ್ಕೆ ವ್ಯಾಲ್ಯೂ ಇಲ್ಲ ಅಷ್ಟೆ. ಆಮ್ ಐ ರೈಟ್? ಓಡ್ತಾರೆ ಇಲ್ಲಿ ಬೋರ್ಡ್ ಬಂದಿದೆ. ವಿ ಆಲ್ ಆರ್ ವೇಟಿಂಗ್ ಇದನ್ನು ಫಿಕ್ಸ್ ಮಾಡೋದು. ಗೈಸ್, ಆ್ಯಕ್ಚುಲಿ 3 ಜಿಮ್ಸಲ್ಲೂ ನಾನು ಹೆಂಗೆ ಬೋರ್ಡ್ ಫಿಕ್ಸ್ ಮಾಡ್ತಾರೆ ಅಂತ ನಾನು ನೋಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ಐ ಆಮ್ ಸೀಯಿಂಗ್. ಅದಕ್ಕೆ ಹಂಗೆ ಒಂದು ವ್ಲಾಗ್ ಮಾಡ್ಕೊಂಬಿಡೋಣ ಅಂತ. ನೋಡಿ, ಇಷ್ಟು ದೊಡ್ಡ ಬೋರ್ಡ್ ಅಲ್ಲಿ ಮೇಲೆ ಫಿಕ್ಸ್ ಮಾಡ್ತಾರೆ. ಸೊ ಫುಲ್ ಆನ್ ಎಕ್ಸೈಟಿಂಗ್. ಇಲ್ಲಿದೆ, ಇಲ್ಲಿ. ದಿಸ್ ಇಸ್ ದ ಬೋರ್ಡ್. ವಾವ್, ಚೆನ್ನಾಗಿದೆ ಅಲ್ಲ? ಇದನ್ನೆಲ್ಲ ತೆಗಿತಾರಲ್ಲ ಗೈಸ್. ಏನು ಗೊತ್ತಾ, ಮೈ ಕಟ್ಟು ಥೀಮ್ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ. ಹೌದಾ? ಸರಿ, ಆಯ್ತು ಮಾಡಿ. ಹೆಂಗೆ ಭಯ? ಇವಾಗ ಕ್ರೇನ್ ಬರುತ್ತಾ ಮೇಲೆ ಫಿಕ್ಸ್ ಮಾಡೋದಕ್ಕೆ? ಹೆಲಿಕಾಪ್ಟರ್ ಬರುತ್ತೆ. ಹೌ ಆರ್ ದೇ ಫಿಕ್ಸಿಂಗ್ ದಿಸ್? ಬಿಕಾಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹಗ್ಗದಲ್ಲಿ ಎಳಿತಾರಮ್ಮ ಮೇಲ್ಗಡೆ. ಅದನ್ನ ಹೇಳಿ ಅಲ್ಲಿ. ಅಲ್ಲ, ನೀನು ಫ್ಯಾಬ್ ನೇಲ್ ಹೌಸಿಗೆ ಹೆಂಗ್ ಹಾಕ್ಸ್ದೆ? ಹಗ್ಗದಲ್ಲಿ ತಾನೇ ಎಳ್ದಿದ್ದು, ಕ್ರೇನ್ ಬಂತ. ಟೂ ಹೈ. ನೋ, ಇಲ್ಲೇ ಇದೀವಿ. ಮೈ ಕಟ್ಟು ಅಂದ್ರೆ ಬ್ರ್ಯಾಂಡ್. ಓಕೆ ಮಾಡ್ಕೊಂಡು ಬರಾಕಿ. ಬೇಕೆ ಅದಕ್ಕೆ ಏನು ಬೇಕು? ಹೆಲಿಕಾಪ್ಟರ್. ಎಸ್. ಏನಿಲ್ಲ ಗೈಸ್, ಹೇಳ್ದಂಗೆ ಇವರೆಲ್ಲ ಕೆಲಸದವ್ರು ಬಂದಿದ್ದಾರೆ. ಬೋರ್ಡ್ನ ಎಲ್ಲ ಅಲ್ಲಿಗೆ ಮೇಲಕ್ಕೆ ಶಿಫ್ಟ್ ಮಾಡ್ತಾರೆ. ಮೇಲಕ್ಕೆ ಶಿಫ್ಟ್ ಮಾಡಿ ಆ್ಯಂಡ್ ದೆನ್ ದೇ ವಿಲ್ ಶಿಫ್ಟ್ ಅಲಾಂಗ್ ವಿತ್ ದಟ್ ಡ್ರೋನ್ ಶೂಟು ಮಾಡಿಸ್ತಾ ಇದ್ದಾರೆ. ಅದೆಲ್ಲ ಇವಾಗ ಆಗುತ್ತೆ ಅಷ್ಟೇ. ಸೊ ಕನ್ನಡ ಒಂದು ಬೋರ್ಡು, ಇಂಗ್ಲೀಷ್ ಒಂದು ಬೋರ್ಡ್. ನೋಡಿ ಅಂತೆಲ್ಲ ಇಟ್ಕೊಂಡು ಹೇಳ್ತಾರೆ, ಮಜಾ ಇರುತ್ತೆ. ಆ್ಯಕ್ಚುಲಿ ಎಷ್ಟು ಖುಷಿ ಅನ್ನಿಸ್ತದೆ ಗೊತ್ತಾ? ಖುಷಿ ಅನ್ನಿಸ್ತಾ ಇಲ್ವಾ ನವೀನ್? ಖುಷಿ ಅನ್ನಿಸ್ತಾ ಇಲ್ವಾ ನಿಮಗೆ? ಖುಷಿನಾ? ಈ ಖುಷಿಗೆ ಆನಂದ ಭಾಷಣೆ ಬರ್ತಾ ಇತ್ತು, ಕಾಣಿಸ್ತಾ ಇಲ್ಲ ಅಷ್ಟೇ. ಅದಕ್ಕೆ ತಾನೇ ಮಳೆ ಬಂದಿದ್ದು. ಓ, ಅಲ್ಲಿ ನೋಡಿ ಗೈಸ್, ಮೈಕಟ್ಟು ಬೋರ್ಡ್. ಎಸ್ ಅಭಿ, ಮೈಕಟ್ಟು ಓನರ್ ಇಸ್ ಬಿಹೈಂಡ್ ದ ಕ್ಯಾಮರಾ. ಈ ನ್ಯೂಸ್ ಅವರೆಲ್ಲ ಹೇಳ್ತಾ ಇರ್ತಾರಲ್ಲ, ನಾನು ಅದೇ ಫೀಲ್ ಆಗ್ತಾ ಇದೆ. ಆ ಥರ ಹೇಳ್ತಾ ಇದ್ರು. ಏನಂತ? ನೋಡಿ ಗಾಯ್ಸ್, ಇವಾಗ ಹೇಳ್ತಾ ಇದ್ದಾರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರು ಬರ್ತಾ ಇದ್ದಾರೆ, ಇನ್ನೇನು ಬರ್ತಾ ಇದ್ದಾರೆ ಅನ್ಕೊಂಡೆ. ಇನ್ನೊಂದು ಸೊ ನೀವು ಇಂಗ್ಲಿಷ್ ಬೋರ್ಡು ಇಲ್ಲಿ ಹಾಕ್ಸೋದಾ, ಈ ಸೈಡ್ ಹಾಕ್ಸೋದಾ? ನಾವು ಕನ್ನಡದವರು, ಫ್ರಂಟ್ ಕನ್ನಡ ಆಗ್ತಾ ಇದ್ದೀವಿ. ಸೊ ಅದು ಫ್ರಂಟ್ ಅಲ್ವಾ? ಫ್ರಂಟ್ ಕನ್ನಡ ದೊಡ್ಡದಾಗಿರುತ್ತೆ. ಓಕೆ ಗೈಸ್, ನಾವು ರೂಲ್ಸ್ ಫಾಲೋ ಮಾಡಬೇಕು. ಸೊ ಈಕ್ವಲ್ ಆಗಿ ಒಂದು ಕನ್ನಡ ಒಂದು ಇಂಗ್ಲೀಷ್ ಇರುತ್ತೆ. ಸೊ ಅದು ಎರಡು ಕನ್ನಡ ದೊಡ್ಡದಾಗಿರುತ್ತೆ. ಸೊ ಕನ್ನಡನ ದೊಡ್ಡದಾಗಿ ಮಾಡಿಸಿದ್ದೀವಿ. ಅದು ಫ್ರಂಟಲ್ಲಿ ಹಾಕಿಸ್ತಾ ಇದ್ದಾರೆ ಭರತ್ ಅವರು. ಅಲ್ಲಿ ತೋರಿಸಿ ಎಷ್ಟು ಹೈಟ್ ಇದೆ. ಪೀಪಲ್ ಆರ್ ಓವರ್ ದೇರ್ ಪುಲ್ಲಿಂಗ್ ದ ರೋಪ್ ಅಟ್ ದ ಬೋರ್ಡ್. ಬಟ್ ಆದರೆ ಇಲ್ಲಿಂದ ಕಾಣಿಸಲ್ಲ ಅವರು. ಕಾಣಿಸ್ತಾ ಇದ್ದಾರೆ. ನಾನು ನಿಮ್ಗೊಂದು ಕ್ವೆಶ್ಚನ್ ಕೇಳಲಾ? ಏನು ಹೇಳು. ಈಗ ನಿಮ್ಮದು ಫಸ್ಟ್ ಬ್ರಾಂಚ್ ಅವಾಗ ಈ ಥರ ಬೋರ್ಡ್ ಮೇಲಕ್ಕೆ ಇಳಿತಾ ಇರಬೇಕಾದ್ರೆ ನಿಮ್ಗೇನು ಅನಿಸ್ತು? ರಾತ್ರಿ ಹಗ್ಗ ಕೈಯಲ್ಲಿ ಹಿಡ್ಕೊಂಡು ನಾನೇ ಎಳ್ದಿರೋದಮ್ಮ ಫಸ್ಟ್ ಬ್ರಾಂಚ್ನ. ಇವಾಗ ಕೆಲಸದವ್ರ ಹತ್ರ ಮಾಡಿಸ್ತಿದ್ದೀರಾ? ದಟ್ಸ್ ದ ಗ್ರೋತ್. ಇವಾಗ್ಲೂ ನನ್ನ ನಿಲ್ಸಿ ನೀವು ಸರ್ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ನಾನು ನಿಂತ್ಕೊಂಡು. ಆ್ಯಕ್ಚುಲಿ ಫ್ಯಾಬ್ ನೇಲ್ ಹೌಸ್ಗೆ ನೀವು ಹೇಳಿದ್ರಿ. ನಾನು ಎಳ್ದಿದ್ದೀನಿ. ಅಲ್ಲ, ನಾನು ಏನಕ್ಕೆ ಕೇಳಿದೆ ಹಂಗಲ್ಲ ಬಂಗಾರ, ನಾನು ಏನಕ್ಕೆ ಕೇಳಿದೆ ಅಂತಂದರೆ, ಸೊ ಫಸ್ಟ್ ವಿಲ್ ಬಿ ಸೋ ಮೆಮೊರೇಬಲ್ ಅಲ್ವಾ ಆ ಬೋರ್ಡ್ ಮೇಲಕ್ಕೆ ಎತ್ತೋದು. ಸೊ ಯು ಕೇಮ್ ಅಪ್ ವಿತ್ ಮೈಕಟ್ಟು. ಸೊ ಆ ಬೋರ್ಡ್ನ ಬಿಲ್ಡಿಂಗ್ ಮೇಲೆ ನೋಡೋದು ಹೆಂಗೆ ಅನ್ನಿಸ್ತು ಅಂತ ನನಗೆ ಅಷ್ಟೇ. ಗೈಸ್, ಸುಮ್ಮನೆ ಕ್ಯಾಮ್ರಾ ಇದ್ದೇ ಮಾತಾಡ್ತಾ ಇದ್ರೆ ಐ ವಿಲ್ ಶೋ ಹಿಮ್. ಇಲ್ಲ ಪರವಾಗಿಲ್ಲ. ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತ. ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಐ ಫೀಲ್ ವೆರಿ ಪ್ರೌಡ್. ಲಾಟ್ ಮೋರ್ ಟು ಗೋ. ನವನೀತ್ ಅವರು ಡ್ರೋನ್ ಬಿಟ್ಟರು ಇವಾಗ ತಾನೆ. ಹೋಯ್ತು ಮೇಲ್ಗಡೆ ಡ್ರೋನ್. ಹೌದು, ಇಟ್ಸ್ ಫ್ಲೈಯಿಂಗ್. ಅಲ್ಲಿ ತೋರಿಸಿ ಮೈಕಟ್ಟು ಇಸ್ ಗೆಟಿಂಗ್ ಫಿಕ್ಸ್ಡ್.
ಹೋಗ್ತಾ ಇದೆ, ಹೋಯ್ತು 2 ಅಡಿ ಹೋಯ್ತು, ನಾನು ಹಂಗೆ ಮೊಬೈಲಲ್ಲೂ 4 ಅಡಿ ಹೋಯ್ತು, 5 ಅಡಿ ಹೋಯ್ತು, 6 ಅಡಿ, 20 ಅಡಿ ಹೋಯ್ತು. ಸಾರ್ ನೋಡ್ಬೇಕಾಗಿತ್ತು ನೀವು. ಡ್ರೋನ್ ನನಗೆ ಹಾಯ್ ಮಾಡ್ತಾ ಇದೆ ನೋಡಿ. ನನ್ನ ಮುಖ ಹಿಂಗ್ ಕಾಣಿಸ್ತಾ ಇರುತ್ತಲ್ಲ. ಆ ಡ್ರೋನ್ ಅಲ್ಲಿ ಫೆಬಿ ನೋಡಿದ್ರೆ ಯಾವ ತರ ಕಾಣಿಸ್ತಾ ಇರೋದು ಗೊತ್ತಾ? ನೋಡ್ರಿ, ಯಾವ್ದು ಈ ಡ್ರೋನ್ ಅಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಫೆಬಿ ಯಾರೋ ಅಮ್ಮ ತಾಯಿ ತರ ನಿಂತ್ಕೊಂಡಿರೋ ತರ ಕಾಣಿಸ್ತಾ ಇದೆ. ಅಮ್ಮ ತಾಯಿ ಅಂದ್ರೆ ಇಲ್ವಾ ನವೀನ್? ಕರೆಕ್ಟ್ ತಾನೆ? ಅಮ್ಮ ತಾಯಿ ಅಂದ್ರೆ ಏನಂತ ಫಸ್ಟ್ ಹೇಳಿ. ಅಮ್ಮ ತಾಯಿ ಅಂದರೆ ದೀಕ್ಷೆ ಬೇಡವ್ರ ತರ ಮಕ ನೋಡ್ರಿ, ಮಕಾನ ಸೇಮ್ ಹಿಡ್ಕೊ. ಕನ್ನಡದಲ್ಲಿ ಇವಾಗ ಕನ್ನಡ ಬೋರ್ಡ್, ಇಲ್ಲಿ ಕನ್ನಡ ಬೋರ್ಡ್ ಮೇಲ್ ತಗೊಳ್ತಾ ಇದ್ದಾರೆ. ಜಿಮ್ ಆ್ಯಂಡ್ ಫಿಟ್ನೆಸ್ ಕ್ಲಬ್ ಅಂತ ಇನ್ನ ಇಲ್ಲೇ ಇದೆ. ನಾವು ಇದನ್ನ ಫಿಕ್ಸ್ ಮಾಡಿಸೋದಕ್ಕೆ ಬೆಳಗ್ಗೆನೆ ಬರಬೇಕಿತ್ತು, ಬಟ್ ಆಗಿಲ್ಲ ಅಲ್ಲಮ್ಮ. ಹೌದು, ಬೆಳಗ್ಗೆ ಬಂದ ನೋಡು. ಹಾಯ್. ಸೊ ಹಾಯ್ ಮಾಡು, ಹಾಯ್ ಹಾಯ್ ಮಾಡು. ಇವಾಗ ಬಂತು ಸ್ಮೈಲ್. ನಿದ್ದೆಯಲ್ಲಿದ್ದ ಅದಕ್ಕೆ. ಸ್ಟಾರ್ಟ್. ಹೌದು. ಸೊ ತುಂಬಾನೇ ಮಳೆ ಬರ್ತಾ ಇತ್ತು ಬೆಳಗ್ಗಿಂದ. ಸೊ ವಿ ಕುಡಂಟ್ ಕಮ್. ಎಲ್ಲರೂ ಸ್ಟಕ್ ಆಗೋಗ್ಬಿಟ್ಟಿದ್ರು. ಬೋರ್ಡ್ ಅವರು ಸ್ಟಕ್ ಆಗಿದ್ರು. ಗಾಡಿ ಬಿಡಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ ಶಾಪಿಂದ, ಮಳೆಯಿಂದ. ಸೊ ಇವಾಗ ಇಲ್ಲಿ ಬಂದಿದೀವಿ. ಫಿಕ್ಸ್ ಮಾಡೋ ಒಳಗಡೆ ಮಳೆ ಬರಬಾರ್ದು ಅಲ್ಲಮ್ಮ. ಜಲ್ದಿ ಮುಗಿಸ್ಕೊಂಡು ಹೋಗ್ಬೇಕು ನಾವು. ಇವಾಗ ಎಷ್ಟಾಗಿದೆ ಹೇಳಿ ಟೈಮು? ಇವಾಗ ಆಲ್ಮೋಸ್ಟ್ 6 ಗಂಟೆ ಆಗ್ತಾ ಇದೆ. 6 ಗಂಟೆ ಆಗ್ತಾ ಇದೆ ಗೈಸ್. ಇವಾಗ ಬಂದು ಬೋರ್ಡ್ ಫಿಕ್ಸ್ ಮಾಡಿಸ್ತಾ ಇದ್ದೀವಿ. ಈ ಬಿಲ್ಡಿಂಗ್ ಓನರ್ ಅವ್ರದ್ದು ಡ್ರ್ಯಾಗನ್ ಫ್ರೂಟ್ ತೋಟ ಗೈಸ್. ಅವ್ರ ಡ್ರ್ಯಾಗನ್ ಫ್ರೂಟ್ ಎಷ್ಟು ಸ್ವೀಟ್ ಆಗಿರುತ್ತೆ ಗೊತ್ತಾ. ನಮಗೆ ಕೊಟ್ಟಿದ್ರು ಅಲ್ವಾ, ಆಲ್ಮೋಸ್ಟ್ 3-4 kgs ಕೊಟ್ಟಿದ್ರೇನೋ ಅಲ್ಲ. ಸೊ ಅದ್ರ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ಬರೋದು ಎಲ್ಲರೂ ಹೋಗ್ತಾ ಇದ್ದೀವಿ. ನಿಮ್ಗೆ ಹೋಗೋಕೆ ಇಷ್ಟ ಅಲ್ಲ ಭರತ್? ನಾವು ನೋಡೇ ಇಲ್ಲ, ಬರೀ ಆಚೆಯಿಂದ ನೋಡಿದ್ವಿ. ಬನ್ನಿ, ನಾ ಕರ್ಕೊಂಡು ಹೋಗ್ತೀನಿ. ಇದೇ ಗೈಸ್ ತೋಟ. ನಾವು ಇನ್ನೂ ಕೀ ಸಿಕ್ಕಿಲ್ಲ ನಮಗೆ. ಸೊ ತೊಗೊಂಬರಕ್ಕೆ ಹೋಗಿದ್ದಾರೆ. ಕೀ ಸಿಕ್ಕಾದ್ಮೇಲೆ ಅಲ್ಲಿವರೆಗೂ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀವಿ ಗೈಸ್. ಇಲ್ಲಿಂದನೇ ನಾನೊಂದು ಗ್ಲಿಂಪ್ಸ್ ಹಾಕ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ. ಈ ಡ್ರ್ಯಾಗನ್ ಫ್ರೂಟ್ ತೋಟ ಮಾಡೋದಕ್ಕೆ ಆ್ಯಕ್ಚುಲಿ ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾ ಇದ್ರು ಅಲ್ಲಮ್ಮ ಬೇಬಿಮಾ? ತುಂಬಾ ಒಳಗೆಲ್ಲ ಹೋಗ್ಬೇಡಮ್ಮ. ಹೌದು ಬೇಬಿಮಾ. ಈ ಡ್ರ್ಯಾಗನ್ ಫ್ರೂಟ್ ತೋಟ ಮಾಡೋದಕ್ಕೆ ಮ್ಯಾಮ್ ಹೇಳ್ತಾ ಇದ್ರಲ್ಲ, ತುಂಬ ಎಕ್ಸ್ಪೆನ್ಸಿವ್ ಮತ್ತೆ ತುಂಬ ಕಾಳಜಿ ತಗೋಬೇಕು ಅಂತ ಅಲ್ಲ? Isn't it so beautiful, right? ಬಟ್ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಅಪ್ಪ ಗೈಸ್. ಫ್ರೂಟ್ ಏನು ಸಖತ್ತಾಗಿರುತ್ತೆ. ಓನರ್ ಆಫ್ ದ ಡ್ರ್ಯಾಗನ್ ಫ್ರೂಟ್ ತೋಟ ಇವ್ರೆ. ಮ್ಯಾಮ್ ಹಾಯ್ ಮಾಡಬೇಡಿ. ಇಷ್ಟು ಬ್ಯೂಟಿಫುಲ್ ತೋಟ ನೋಡೋದಕ್ಕೆ ಬಿಡ್ತಾ ಇದ್ದಾರೆ ಮ್ಯಾಮು. ಫ್ರೂಟ್ಸೂ ಸಖತ್ತಾಗಿತ್ತು ಗೈಸ್. ಥ್ಯಾಂಕ್ ಯು ಮ್ಯಾಮ್, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ತಿಂದೆ ನಾನು. ಕತ್ಲಾಗ್ತಾ ಇದೆಯಲ್ವಾ, ಅದಕ್ಕೆ ತುಂಬ ಸೊಳ್ಳೆ ಇದೆ. ಸೊ ಫುಲ್ ಮುಂದಕ್ಕೆ ಹೋಗ್ತಾ ಇಲ್ಲ ನಾವು. ಭರತ್, ಈ ಥರ ಎಲ್ಲ ನಿಮಗೆ ಮಾಡೋಕ್ಕೆ ಇಷ್ಟ ಅಲ್ವಾ? ಏನು ಭರತ್ ಅವ್ರಿಗೂ ಏನು ಗೊತ್ತಾ ಗೈಸ್, ನಾವು ಇವಾಗ 1-2 ಫ್ರೂಟ್ನ ಹಾರ್ವೆಸ್ಟ್ ಮಾಡೋಣ. ಬನ್ನಿ, ನನಗೆ ಚೆನ್ನಾಗಿರೋ ಡ್ರ್ಯಾಗನ್ ಫ್ರೂಟ್ನ ಕಿತ್ಕೊಡಿ. ಓಕೆ? ಹಾಂ ಹೇಳಿ. ಹಾಂ ಸರಿ ಸರಿ, ಚೆನ್ನಾಗಿರ್ಬೇಕು ಆ ಥರ ಗೈಸ್. ನೋಡಿ ಎಷ್ಟು ಡ್ರ್ಯಾಗನ್ ಫ್ರೂಟ್ಸ್ ಇದೆ. ಸೊ ಮ್ಯಾಮು ಕಿತ್ಕೊಳ್ಳಿ ಅಂತ ಹೇಳಿದ್ದಾರೆ. ಚೆನ್ನಾಗಿರೋದನ್ನ ತುಂಬ. ಏನು ಗೊತ್ತಾ ಬೇಬಿಮಾ, ನೀವು ತುಂಬ ನೋಡಿ ಅಲ್ಲಿ ಡ್ರ್ಯಾಗನ್ ಫ್ರೂಟ್ಸು ಗೈಸ್. ಇವರು ಕಿತ್ಕೊಳ್ಳೋದು ಇಲ್ಲ, ಎಲ್ಲ ಓಪನ್ ಆಗಿಬಿಟ್ಟು ಹಂಗೆ ಒಣಗೋಗಿದೆ. ಅದಕ್ಕೆ ಮ್ಯಾಮ್ ಹೇಳಿದ್ರು ನಿಮಗೆ ಬೇಕಾಗಿರೋಷ್ಟು ಕಿತ್ಕೊಳ್ಳಿ ಅಂತ ಅಂದರು. ನಾನು ಇಲ್ಲೇ ಇರ್ತೀನಿ, ಹೋಗೋಕ್ಕಾಗಲ್ಲ. ಬರತ್ ಹೋಗ್ತಾ ಇದ್ದಾರೆ. ಬರ್ಲಾ? ಅಲ್ಲಿ ನೋಡಿ ಗೈಸ್ ಎಷ್ಟಿದೆ. ನಾನು ಆ್ಯಕ್ಚುಲಿ ನಂಗೆ ಝೂಮ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಬಟ್ ಓಪನ್ ಅಪ್ ಆಗೋಗ್ಬಿಟ್ಟಿದೆ, ಎಲ್ಲ ಓಪನ್ ಆಗಿಬಿಟ್ಟು ಒಣಗೋಗಿದೆ ಅಲ್ಲ. ನಾನು ಆಚೆ ತೊಗೊಂಡು ಡ್ರ್ಯಾಗನ್ ಫ್ರೂಟ್ ತಿಂದಿದ್ದೀನಿ ಸರಿನಾ. ಆ್ಯಕ್ಚುಲಿ ಟೇಸ್ಟ್ಲೆಸ್ ಅನಿಸುತ್ತೆ. ಇವ್ರು ಬೆಳೆಸಿರೋದು ಆ ಥರ ಇಲ್ಲ. ಆ ಸ್ವೀಟ್ನೆಸ್ಸೇ ಬೇರೆ ಥರ. ಅಷ್ಟು ಫ್ರೆಶ್ ಆಗಿ ಅಷ್ಟು ಚೆನ್ನಾಗಿದೆ ಗೊತ್ತಾ.
ಎಂಡ್ ಆಫ್ ದ ಡೇ ನಾವು ಬೆಳೆಸಿ ನಾವು ತಿನ್ನೋದ್ರಲ್ಲಿ ಆ ಟೇಸ್ಟೇ ಡಿಫರ್ ಆಗುತ್ತೆ. ಹತ್ರ ಇದ್ದಾಗ ಮಾಮಿ ಅಂತ ಕರೆಯಲ್ಲ, ನಾನು ಅಷ್ಟು ದೂರ ಹೋದಾಗ ಮಾಮಿ ಮಾಮ ಅಂತ. ನವ್ ಯು ಕಾಲ್ ಮಾಮಿ ಅನ್ನ ನೋಡ್ದ ಕ್ಯೂಟಿ ಪೈ. ಕರಿಯಲ್ಲ ಗೈಸ್. ಭರತ್ ಅವ್ರು ಅಲ್ಲಿ ಕಿತ್ಕೊಳ್ತಾ ಇದ್ದಾರೆ ಡ್ರ್ಯಾಗನ್ ಫ್ರೂಟ್. ಅವ್ರನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಭರತ್ ಕರಿ, ಇಲ್ಲಿ ಕರಿ. ಭರತ್ ಮಾಮ ಆಹಾ ಬೇಗ ಬನ್ನಿ. ಎಷ್ಟು ಸಖತ್ತಾಗಿದೆ ಇದು ಅಲ್ವಾ? ಇವಾಗ ಓ ಫುಲ್ ರೆಡ್, ಕಂಪ್ಲೀಟ್ ರೆಡ್ ಆಗ್ತಾ ಇದೆ ಕೈ. ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ, ರೀಲ್ಸ್ ಮಾಡ್ತಾ ಇದ್ದಾರೆ. ಓ ಅವ್ರು ಸ್ಕ್ರಿಪ್ಟ್ ಹೇಳ್ತಾ ಇರೋದು ಸರ್. ಮೇಲ್ಗಡೆ ನೋಡ್ಕೊಂಡು ಹಿಂಗ್ ಮಾಡ್ಬೇಕು. ಸರ್ ಸ್ಕ್ರಿಪ್ಟ್ ಹೇಳ್ತಾ ಇರೋದು. ಯಾರು ನೀವು? ನಾವು ಜನಸೇವೆ. ನೋಡ್ದ ಎಷ್ಟು ಕ್ಯೂರಿಯಾಸಿಟಿಯಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ನನಗೆ ಮಾತ್ರ ಜಾಗ ಬಿಡ್ತಾ ಇಲ್ಲ. ದೂರದಿಂದ ಇನ್ನ ಹೈಟ್ ಹೋಗಿ ಮೇಲ್ಗಡೆಗೆ ಹಂಗೆ ಅಲ್ಲಿ ಮೇಲ್ಗಡೆ ತೋರಿಸ್ತೇನೆ ಇವರೆಲ್ಲ ಏನ್ ನೋಡ್ತಾ ಇದ್ದಾರೆ ಅಂತ. ಅಲ್ಲಿದೆ ಕೆಳಗಿಂದ ಎತ್ತಿದ ಬೋರ್ಡ್ ಎಲ್ಲ ಅಲ್ಲಿದೆ ಗೈಸ್. ಎಲ್ಲೋಯ್ತು ಅನ್ಕೊಂಡೆ. ಕೆಳಗಡೆ ಇಟ್ಕೊಂಡಿದ್ಯಾ? ಇದ್ಯಾಕೆ ರೆಡ್ ಬರ್ತಾ ಇದೆ? ಅದು ಬ್ಯಾಟ್ರಿ ಖಾಲಿ ಆಗಿದೆ ಅದಕ್ಕೆ. ಕೆಳಗಡೆಯಿಂದ ಏನದು ಬೋರ್ಡ್ ಎಲ್ಲ ಮೇಲಕ್ಕೆ ತೆಗೆದ್ರಲ್ವಾ, ಎಲ್ಲಿ ಇಟ್ಕೊಂಡ್ರು ಅಂತ ನನಗೆ ಅವಾಗಿಂದ ಕನ್ಫ್ಯೂಷನ್ ಇತ್ತು. ಟೆರೆಸ್ ಏನ್ ಸುಮ್ನೆ ಇರುತ್ತಾ? ಟೆರೆಸ್ ಮೇಲೆ ಇಟ್ಟಿರ್ತಾರಪ್ಪ. ಗೈಸ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ನಾವು ಅಲ್ಲಿಂದ ಮನೆಗೆ ಬಂದ್ವಿ, ತುಂಬಾನೇ ಲೇಟ್ ಆಗೋಯ್ತು. ತುಂಬ ಸುಸ್ತು ಬೇರೆ ಆಗಿದೆ. ಭರತ್ ಅವರು ತಿಂದು ಮಲ್ಕೊಂಡ್ಬಿಟ್ಟಿದ್ದಾರೆ. ನಾನು ಇವಾಗ ರೆಸ್ಟ್ ಮಾಡ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿಮ್ಮ ಸೌಂದರ್ಯ ಭರತ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್.